ಕೃಷ್ಣರಾಜ ಒಡೆಯರ್ ಅವರ ಹೋಲಿಕೆ ಮಾಡ್ಕೊಂಡಿರೋ ಸಿದ್ದರಾಮಯ್ಯನ ಅದೊಂದು ಅಪಹಾಸ್ಯ ಅಂತ ನನ್ನ ಹೆಸರು. ಅವರೆಲ್ಲಿ ಇವರೆಲ್ಲಿ ಅಧಿಕಾರಕ್ಕೋಸ್ಕರ ಸುತ್ತಾಡ್ತಾ ಇರೋ ಸಿದ್ದರಾಮಯ್ಯನವರು, ಪಾರ್ಟಿಯಿಂದ ಪಾರ್ಟಿಗೆ ಜಂಪ್ ಹೊಡಿತಾ ಇರೋವಂಥ ಸಿದ್ದರಾಮಯ್ಯನವರು, ಅವ್ರನ್ನ ಇವರು ಹೋಲಿಕೆ ಮಾಡ್ಕೊಳ್ಳೋದು ಅರ್ಥನೇ ಇಲ್ಲ. ಅವರು ಇಡೀ ರಾಜ್ಯಕ್ಕೆ KRSನ್ನು ಕಟ್ಟಿ ಬೆಂಗಳೂರಿಂದ ಮೈಸೂರವರೆಗೂ ನೀರಾವರಿ, ಕುಡಿಯೋ ನೀರೆಲ್ಲ ಕೊಟ್ಟರು, ವಿದ್ಯುತ್ ಶಕ್ತಿ ತಂದರು, ದೇಶದಲ್ಲೇ ಮೊದಲು ಸೋಪ್ ಫ್ಯಾಕ್ಟ್ರಿ ತಂದಂಥವ್ರು, ಕಬ್ಬಿನ ಫ್ಯಾಕ್ಟ್ರಿ ತಂದಂಥವ್ರು, ಅನೇಕ ವಿಶ್ವವಿದ್ಯಾಲಯಗಳನ್ನು ಎಜುಕೇಷನ್ಗೆ ಕೊಟ್ಟಂಥವ್ರು, ಸಾಮಾಜಿಕ ನ್ಯಾಯ ಆ ಕಾಲದಲ್ಲೇ ಸಾಮಾಜಿಕ ನ್ಯಾಯವನ್ನು ತಂದು ಎಲ್ಲ ಜಾತಿ ಸಮುದಾಯಕ್ಕೂ ಪ್ರಾಧಾನ್ಯತೆ ಕೊಡಬೇಕು ಅಂತ ಆ ಕಾಲಕ್ಕೆ. ಇವರು ಸಿದ್ದರಾಮಯ್ಯ ಜಾತಿಗಳನ್ನು ಒಡೆದಾಕಿ ಬೆಂಕಿ ಹಚ್ಚಿ ಅವ್ರ ಮನೆ ಹಾಳು ಮಾಡಿ, ಮನೆ ಹಾಳು ಮಾಡೋ ಸಿದ್ದರಾಮಯ್ಯನವರಲ್ಲಿ ಆ ಮನೆಯನ್ನು ಕಡ್ದಂಥ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇಂದ ನನಗೆ ಪುಣ್ಯಕ್ಕೆ ಇವರು ನಮ್ಮ ಯತೀಂದ್ರ ಅವರು ನಮ್ಮಪ್ಪ ಮಹಾತ್ಮ ಗಾಂಧೀಜಿಗಿಂತ ದೊಡ್ಡವರು ಅಂತ ಹೇಳಿರಲಿಲ್ಲ. ಅದೊಂದು ಪುಣ್ಯ ಹೇಳಬಹುದು. ಅದನ್ನು ಹೇಳ್ಬಿಟ್ಟಿದ್ರೆ ಮುಗ್ದೋಗಿತ್ತು, ಇನ್ನೇನು ಉಳಿತಿರಲಿಲ್ಲ. ಅದಕ್ಕೆ ಅದೊಂದು ಹೇಳಿಲ್ಲ. ನನಗನ್ಸುತ್ತೆ ಈ ಥರ ಹೇಳಿಕೆಯನ್ನು ಕೊಟ್ಟು ಅಪಹಾಸ್ಯಕ್ಕೆ ಗುರಿಯಾಗಬೇಡಿ. MLC ಆಗಿದ್ದಾರೆ, ಅಪಹಾಸ್ಯಕ್ಕೆ ಗುರಿಯಾಗ್ತಾರೆ. ಕೃಷ್ಣರಾಜ ಒಡೆಯರ್ ಅವರ ಹೋಲಿಕೆ ಮಾಡ್ಕೊಂಡಿರೋ ಸಿದ್ದರಾಮಯ್ಯನ ಅದೊಂದು ಅಪಹಾಸ್ಯ ಅಂತ ನನ್ನ ಹೆಸರು. ಅವರೆಲ್ಲಿ ಇವರೆಲ್ಲಿ ಅಧಿಕಾರಕ್ಕೋಸ್ಕರ ಸುತ್ತಾಡ್ತಾ ಇರೋ ಸಿದ್ದರಾಮಯ್ಯನವರು, ಪಾರ್ಟಿಯಿಂದ ಪಾರ್ಟಿಗೆ ಜಂಪ್ ಹೊಡಿತಾ ಇರೋವಂಥ ಸಿದ್ದರಾಮಯ್ಯನವರು, ಅವ್ರನ್ನ ಇವರು ಹೋಲಿಕೆ ಮಾಡ್ಕೊಳ್ಳೋದು ಅರ್ಥನೇ ಇಲ್ಲ. ಅವರು ಇಡೀ ರಾಜ್ಯಕ್ಕೆ KRSನ್ನು ಕಟ್ಟಿ ಬೆಂಗಳೂರಿಂದ ಮೈಸೂರವರೆಗೂ ನೀರಾವರಿ, ಕುಡಿಯೋ ನೀರೆಲ್ಲ ಕೊಟ್ಟರು, ವಿದ್ಯುತ್ ಶಕ್ತಿ ತಂದರು, ದೇಶದಲ್ಲೇ ಮೊದಲು ಸೋಪ್ ಫ್ಯಾಕ್ಟ್ರಿ ತಂದಂಥವ್ರು, ಕಬ್ಬಿನ ಫ್ಯಾಕ್ಟ್ರಿ ತಂದಂಥವ್ರು, ಅನೇಕ ವಿಶ್ವವಿದ್ಯಾಲಯಗಳನ್ನು ಎಜುಕೇಷನ್ಗೆ ಕೊಟ್ಟಂಥವ್ರು, ಸಾಮಾಜಿಕ ನ್ಯಾಯ ಆ ಕಾಲದಲ್ಲೇ ಸಾಮಾಜಿಕ ನ್ಯಾಯವನ್ನು ತಂದು ಎಲ್ಲ ಜಾತಿ ಸಮುದಾಯಕ್ಕೂ ಪ್ರಾಧಾನ್ಯತೆ ಕೊಡಬೇಕು ಅಂತ ಆ ಕಾಲಕ್ಕೆ. ಇವರು ಸಿದ್ದರಾಮಯ್ಯ ಜಾತಿಗಳನ್ನು ಒಡೆದಾಕಿ ಬೆಂಕಿ ಹಚ್ಚಿ ಅವ್ರ ಮನೆ ಹಾಳು ಮಾಡಿ, ಮನೆ ಹಾಳು ಮಾಡೋ ಸಿದ್ದರಾಮಯ್ಯನವರಲ್ಲಿ ಆ ಮನೆಯನ್ನು ಕಡ್ದಂಥ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇಂದ ನನಗೆ ಪುಣ್ಯಕ್ಕೆ ಇವರು ನಮ್ಮ ಯತೀಂದ್ರ ಅವರು ನಮ್ಮಪ್ಪ ಮಹಾತ್ಮ ಗಾಂಧೀಜಿಗಿಂತ ದೊಡ್ಡವರು ಅಂತ ಹೇಳಿರಲಿಲ್ಲ. ಅದೊಂದು ಪುಣ್ಯ ಹೇಳಬಹುದು. ಅದನ್ನು ಹೇಳ್ಬಿಟ್ಟಿದ್ರೆ ಮುಗ್ದೋಗಿತ್ತು, ಇನ್ನೇನು ಉಳಿತಿರಲಿಲ್ಲ. ಅದಕ್ಕೆ ಅದೊಂದು ಹೇಳಿಲ್ಲ. ನನಗನ್ಸುತ್ತೆ ಈ ಥರ ಹೇಳಿಕೆಯನ್ನು ಕೊಟ್ಟು ಅಪಹಾಸ್ಯಕ್ಕೆ ಗುರಿಯಾಗಬೇಡಿ. MLC ಆಗಿದ್ದಾರೆ, ಅಪಹಾಸ್ಯಕ್ಕೆ ಗುರಿಯಾಗ್ತಾರೆ. ಕೃಷ್ಣರಾಜ ಒಡೆಯರ್ ಅವರ ಹೋಲಿಕೆ ಮಾಡ್ಕೊಂಡಿರೋ ಸಿದ್ದರಾಮಯ್ಯನ ಅದೊಂದು ಅಪಹಾಸ್ಯ ಅಂತ ನನ್ನ ಹೆಸರು. ಅವರೆಲ್ಲಿ ಇವರೆಲ್ಲಿ ಅಧಿಕಾರಕ್ಕೋಸ್ಕರ ಸುತ್ತಾಡ್ತಾ ಇರೋ ಸಿದ್ದರಾಮಯ್ಯನವರು, ಪಾರ್ಟಿಯಿಂದ ಪಾರ್ಟಿಗೆ ಜಂಪ್ ಹೊಡಿತಾ ಇರೋವಂಥ ಸಿದ್ದರಾಮಯ್ಯನವರು, ಅವ್ರನ್ನ ಇವರು ಹೋಲಿಕೆ ಮಾಡ್ಕೊಳ್ಳೋದು ಅರ್ಥನೇ ಇಲ್ಲ. ಅವರು ಇಡೀ ರಾಜ್ಯಕ್ಕೆ KRSನ್ನು ಕಟ್ಟಿ ಬೆಂಗಳೂರಿಂದ ಮೈಸೂರವರೆಗೂ ನೀರಾವರಿ, ಕುಡಿಯೋ ನೀರೆಲ್ಲ ಕೊಟ್ಟರು, ವಿದ್ಯುತ್ ಶಕ್ತಿ ತಂದರು, ದೇಶದಲ್ಲೇ ಮೊದಲು ಸೋಪ್ ಫ್ಯಾಕ್ಟ್ರಿ ತಂದಂಥವ್ರು, ಕಬ್ಬಿನ ಫ್ಯಾಕ್ಟ್ರಿ ತಂದಂಥವ್ರು, ಅನೇಕ ವಿಶ್ವವಿದ್ಯಾಲಯಗಳನ್ನು ಎಜುಕೇಷನ್ಗೆ ಕೊಟ್ಟಂಥವ್ರು, ಸಾಮಾಜಿಕ ನ್ಯಾಯ ಆ ಕಾಲದಲ್ಲೇ ಸಾಮಾಜಿಕ ನ್ಯಾಯವನ್ನು ತಂದು ಎಲ್ಲ ಜಾತಿ ಸಮುದಾಯಕ್ಕೂ ಪ್ರಾಧಾನ್ಯತೆ ಕೊಡಬೇಕು ಅಂತ ಆ ಕಾಲಕ್ಕೆ. ಇವರು ಸಿದ್ದರಾಮಯ್ಯ ಜಾತಿಗಳನ್ನು ಒಡೆದಾಕಿ ಬೆಂಕಿ ಹಚ್ಚಿ ಅವ್ರ ಮನೆ ಹಾಳು ಮಾಡಿ, ಮನೆ ಹಾಳು ಮಾಡೋ ಸಿದ್ದರಾಮಯ್ಯನವರಲ್ಲಿ ಆ ಮನೆಯನ್ನು ಕಡ್ದಂಥ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇಂದ ನನಗೆ ಪುಣ್ಯಕ್ಕೆ ಇವರು ನಮ್ಮ ಯತೀಂದ್ರ ಅವರು ನಮ್ಮಪ್ಪ ಮಹಾತ್ಮ ಗಾಂಧೀಜಿಗಿಂತ ದೊಡ್ಡವರು ಅಂತ ಹೇಳಿರಲಿಲ್ಲ. ಅದೊಂದು ಪುಣ್ಯ ಹೇಳಬಹುದು. ಅದನ್ನು ಹೇಳ್ಬಿಟ್ಟಿದ್ರೆ ಮುಗ್ದೋಗಿತ್ತು, ಇನ್ನೇನು ಉಳಿತಿರಲಿಲ್ಲ. ಅದಕ್ಕೆ ಅದೊಂದು ಹೇಳಿಲ್ಲ. ನನಗನ್ಸುತ್ತೆ ಈ ಥರ ಹೇಳಿಕೆಯನ್ನು ಕೊಟ್ಟು ಅಪಹಾಸ್ಯಕ್ಕೆ ಗುರಿಯಾಗಬೇಡಿ. MLC ಆಗಿದ್ದಾರೆ, ಅಪಹಾಸ್ಯಕ್ಕೆ ಗುರಿಯಾಗ್ತಾರೆ. ಕೃಷ್ಣರಾಜ ಒಡೆಯರ್ ಅವರ ಹೋಲಿಕೆ ಮಾಡ್ಕೊಂಡಿರೋ ಸಿದ್ದರಾಮಯ್ಯನ ಅದೊಂದು ಅಪಹಾಸ್ಯ ಅಂತ ನನ್ನ ಹೆಸರು. ಅವರೆಲ್ಲಿ ಇವರೆಲ್ಲಿ ಅಧಿಕಾರಕ್ಕೋಸ್ಕರ ಸುತ್ತಾಡ್ತಾ ಇರೋ ಸಿದ್ದರಾಮಯ್ಯನವರು, ಪಾರ್ಟಿಯಿಂದ ಪಾರ್ಟಿಗೆ ಜಂಪ್ ಹೊಡಿತಾ ಇರೋವಂಥ ಸಿದ್ದರಾಮಯ್ಯನವರು, ಅವ್ರನ್ನ ಇವರು ಹೋಲಿಕೆ ಮಾಡ್ಕೊಳ್ಳೋದು ಅರ್ಥನೇ ಇಲ್ಲ. ಅವರು ಇಡೀ ರಾಜ್ಯಕ್ಕೆ KRSನ್ನು ಕಟ್ಟಿ ಬೆಂಗಳೂರಿಂದ ಮೈಸೂರವರೆಗೂ ನೀರಾವರಿ, ಕುಡಿಯೋ ನೀರೆಲ್ಲ ಕೊಟ್ಟರು, ವಿದ್ಯುತ್ ಶಕ್ತಿ ತಂದರು, ದೇಶದಲ್ಲೇ ಮೊದಲು ಸೋಪ್ ಫ್ಯಾಕ್ಟ್ರಿ ತಂದಂಥವ್ರು, ಕಬ್ಬಿನ ಫ್ಯಾಕ್ಟ್ರಿ ತಂದಂಥವ್ರು, ಅನೇಕ ವಿಶ್ವವಿದ್ಯಾಲಯಗಳನ್ನು ಎಜುಕೇಷನ್ಗೆ ಕೊಟ್ಟಂಥವ್ರು, ಸಾಮಾಜಿಕ ನ್ಯಾಯ ಆ ಕಾಲದಲ್ಲೇ ಸಾಮಾಜಿಕ ನ್ಯಾಯವನ್ನು ತಂದು ಎಲ್ಲ ಜಾತಿ ಸಮುದಾಯಕ್ಕೂ ಪ್ರಾಧಾನ್ಯತೆ ಕೊಡಬೇಕು ಅಂತ ಆ ಕಾಲಕ್ಕೆ. ಇವರು ಸಿದ್ದರಾಮಯ್ಯ ಜಾತಿಗಳನ್ನು ಒಡೆದಾಕಿ ಬೆಂಕಿ ಹಚ್ಚಿ ಅವ್ರ ಮನೆ ಹಾಳು ಮಾಡಿ, ಮನೆ ಹಾಳು ಮಾಡೋ ಸಿದ್ದರಾಮಯ್ಯನವರಲ್ಲಿ ಆ ಮನೆಯನ್ನು ಕಡ್ದಂಥ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇಂದ ನನಗೆ ಪುಣ್ಯಕ್ಕೆ ಇವರು
ನಮ್ಮ ಯತೀಂದ್ರ ಅವರು ನಮ್ಮಪ್ಪ ಮಹಾತ್ಮ ಗಾಂಧೀಜಿಗಿಂತ ದೊಡ್ಡವರು ಅಂತ ಹೇಳಿರಲಿಲ್ಲ. ಪುಣ್ಯ ಅದೊಂದು ಪುಣ್ಯ ಹೇಳಬಹುದು. ಅದನ್ನು ಹೇಳ್ಬಿಟ್ಟಿದ್ರೆ ಮುಗ್ದೋಗಿತ್ತು, ಇನ್ನೇನು ಉಳಿತಿರಲಿಲ್ಲ. ಸೊ ಅದಕ್ಕೆ ಅದೊಂದು ಹೇಳಿಲ್ಲ. ನನಗನ್ಸುತ್ತೆ ಈ ಥರ ಹೇಳಿಕೆಯನ್ನು ಕೊಟ್ಟು ಅಪಹಾಸ್ಯಕ್ಕೆ ಗುರಿಯಾಗಬೇಡಿ. MLC ಆಗಿದ್ದಾರೆ, ಅಪಹಾಸ್ಯಕ್ಕೆ ಗುರಿಯಾಗ್ತಾರೆ. ಕೃಷ್ಣರಾಜ ಒಡೆಯರ್ ಅವರ ಹೋಲಿಕೆ ಮಾಡ್ಕೊಂಡಿರೋ ಸಿದ್ದರಾಮಯ್ಯನ ಅದೊಂದು ಅಪಹಾಸ್ಯ ಅಂತ ನನ್ನ ಅನಿಸುತ್ತೆ. ಅವರೆಲ್ಲಿ ಇವರೆಲ್ಲಿ ಅಧಿಕಾರಕ್ಕೋಸ್ಕರ ಸುತ್ತಾಡ್ತಾ ಇರೋ ಸಿದ್ದರಾಮಯ್ಯನವರು, ಪಾರ್ಟಿಯಿಂದ ಪಾರ್ಟಿಗೆ ಜಂಪ್ ಹೊಡಿತಾ ಇರೋವಂಥ ಸಿದ್ದರಾಮಯ್ಯನವರು, ಅವ್ರನ್ನ ಇವರು ಹೋಲಿಕೆ ಮಾಡ್ಕೊಳ್ಳೋದು ಅರ್ಥನೇ ಇಲ್ಲ. ಅವರು ಇಡೀ ರಾಜ್ಯಕ್ಕೆ KRS ಅನ್ನು ಕಟ್ಟಿ ಬೆಂಗಳೂರಿಂದ ಮೈಸೂರವರೆಗೂ ನೀರಾವರಿ, ಕುಡಿಯೋ ನೀರೆಲ್ಲ ಕೊಟ್ಟರು. ವಿದ್ಯುತ್ ಶಕ್ತಿ ತಂದರು, ಮೊದಲು ದೇಶದಲ್ಲೇ ಮೊದಲು. ಸೋಪ್ ಫ್ಯಾಕ್ಟ್ರಿ ತಂದಂಥವ್ರು, ಕಬ್ಬಿನ ಫ್ಯಾಕ್ಟ್ರಿ ತಂದಂಥವ್ರು, ಅನೇಕ ವಿಶ್ವವಿದ್ಯಾಲಯಗಳನ್ನು ಎಜುಕೇಷನ್ಗೆ ಕೊಟ್ಟಂಥವ್ರು. ಸಾಮಾಜಿಕ ನ್ಯಾಯ ಆ ಕಾಲದಲ್ಲೇ ಸಾಮಾಜಿಕ ನ್ಯಾಯವನ್ನು ತಂದು ಎಲ್ಲ ಜಾತಿ ಸಮುದಾಯಕ್ಕೂ ಪ್ರಾಧಾನ್ಯತೆ ಕೊಡಬೇಕು ಅಂತ ಆ ಕಾಲಕ್ಕೆ. ಇವರು ಸಿದ್ದರಾಮಯ್ಯ ಜಾತಿಗಳನ್ನು ಹೊಡೆದಾಕಿ ಬೆಂಕಿ ಹಚ್ಚಿ ಅವ್ರ ಮನೆ ಹಾಳು ಮಾಡಿ, ಈ ಮನೆ ಹಾಳು ಮಾಡೋ ಸಿದ್ದರಾಮಯ್ಯನವರಲ್ಲಿ ಆ ಮನೆಯನ್ನು ಕಡ್ದಂಥ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇಂದ ನನಗೆ ಪುಣ್ಯಕ್ಕೆ ಇವರು ನಮ್ಮ ಯತೀಂದ್ರ ಅವರು ನಮ್ಮಪ್ಪ ಮಹಾತ್ಮ ಗಾಂಧೀಜಿಗಿಂತ ದೊಡ್ಡವರು ಅಂತ ಹೇಳಿರಲಿಲ್ಲ. ಪುಣ್ಯ ಅದೊಂದು ಪುಣ್ಯ ಹೇಳಬಹುದು. ಅದನ್ನು ಹೇಳ್ಬಿಟ್ಟಿದ್ರೆ ಮುಗ್ದೋಗಿತ್ತು, ಇನ್ನೇನು ಉಳಿತಿರಲಿಲ್ಲ. ಸೊ ಅದಕ್ಕೆ ಅದೊಂದು ಹೇಳಿಲ್ಲ. ನನಗನ್ಸುತ್ತೆ ಈ ಥರ ಹೇಳಿಕೆಯನ್ನು ಕೊಟ್ಟು ಅಪಹಾಸ್ಯಕ್ಕೆ ಗುರಿಯಾಗಬೇಡಿ. MLC ಆಗಿದ್ದಾರೆ, ಅಪಹಾಸ್ಯಕ್ಕೆ ಗುರಿಯಾಗ್ತಾರೆ. ಕೃಷ್ಣರಾಜ ಒಡೆಯರ್ ಅವರ ಹೋಲಿಕೆ ಮಾಡ್ಕೊಂಡಿರೋ ಸಿದ್ದರಾಮಯ್ಯನ ಅದೊಂದು ಅಪಹಾಸ್ಯ ಅಂತ ನನ್ನ ಅನಿಸುತ್ತೆ. ಅವರೆಲ್ಲಿ ಇವರೆಲ್ಲಿ ಅಧಿಕಾರಕ್ಕೋಸ್ಕರ ಸುತ್ತಾಡ್ತಾ ಇರೋ ಸಿದ್ದರಾಮಯ್ಯನವರು, ಪಾರ್ಟಿಯಿಂದ ಪಾರ್ಟಿಗೆ ಜಂಪ್ ಹೊಡಿತಾ ಇರೋವಂಥ ಸಿದ್ದರಾಮಯ್ಯನವರು, ಅವ್ರನ್ನ ಇವರು ಹೋಲಿಕೆ ಮಾಡ್ಕೊಳ್ಳೋದು ಅರ್ಥನೇ ಇಲ್ಲ. ಅವರು ಇಡೀ ರಾಜ್ಯಕ್ಕೆ KRS ಅನ್ನು ಕಟ್ಟಿ ಬೆಂಗಳೂರಿಂದ ಮೈಸೂರವರೆಗೂ ನೀರಾವರಿ, ಕುಡಿಯೋ ನೀರೆಲ್ಲ ಕೊಟ್ಟರು. ವಿದ್ಯುತ್ ಶಕ್ತಿ ತಂದರು, ಮೊದಲು ದೇಶದಲ್ಲೇ ಮೊದಲು. ಸೋಪ್ ಫ್ಯಾಕ್ಟ್ರಿ ತಂದಂಥವ್ರು, ಕಬ್ಬಿನ ಫ್ಯಾಕ್ಟ್ರಿ ತಂದಂಥವ್ರು, ಅನೇಕ ವಿಶ್ವವಿದ್ಯಾಲಯಗಳನ್ನು ಎಜುಕೇಷನ್ಗೆ ಕೊಟ್ಟಂಥವ್ರು. ಸಾಮಾಜಿಕ ನ್ಯಾಯ ಆ ಕಾಲದಲ್ಲೇ ಸಾಮಾಜಿಕ ನ್ಯಾಯವನ್ನು ತಂದು ಎಲ್ಲ ಜಾತಿ ಸಮುದಾಯಕ್ಕೂ ಪ್ರಾಧಾನ್ಯತೆ ಕೊಡಬೇಕು ಅಂತ ಆ ಕಾಲಕ್ಕೆ. ಇವರು ಸಿದ್ದರಾಮಯ್ಯ ಜಾತಿಗಳನ್ನು ಹೊಡೆದಾಕಿ ಬೆಂಕಿ ಹಚ್ಚಿ ಅವ್ರ ಮನೆ ಹಾಳು ಮಾಡಿ, ಈ ಮನೆ ಹಾಳು ಮಾಡೋ ಸಿದ್ದರಾಮಯ್ಯನವರಲ್ಲಿ ಆ ಮನೆಯನ್ನು ಕಡ್ದಂಥ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇಂದ ನನಗೆ ಪುಣ್ಯಕ್ಕೆ ಇವರು ನಮ್ಮ ಯತೀಂದ್ರ ಅವರು ನಮ್ಮಪ್ಪ ಮಹಾತ್ಮ ಗಾಂಧೀಜಿಗಿಂತ ದೊಡ್ಡವರು ಅಂತ ಹೇಳಿರಲಿಲ್ಲ. ಪುಣ್ಯ ಅದೊಂದು ಪುಣ್ಯ ಹೇಳಬಹುದು. ಅದನ್ನು ಹೇಳ್ಬಿಟ್ಟಿದ್ರೆ ಮುಗ್ದೋಗಿತ್ತು, ಇನ್ನೇನು ಉಳಿತಿರಲಿಲ್ಲ. ಸೊ ಅದಕ್ಕೆ ಅದೊಂದು ಹೇಳಿಲ್ಲ. ನನಗನ್ಸುತ್ತೆ ಈ ಥರ ಹೇಳಿಕೆಯನ್ನು ಕೊಟ್ಟು ಅಪಹಾಸ್ಯಕ್ಕೆ ಗುರಿಯಾಗಬೇಡಿ. MLC ಆಗಿದ್ದಾರೆ, ಅಪಹಾಸ್ಯಕ್ಕೆ ಗುರಿಯಾಗ್ತಾರೆ.